ಅಂಬೇಡ್ಕರ್. ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಮತ್ತು ವಸತಿಹೀನರ ವಸತಿಪರ ಹೋರಾಟ ಸಮಿತಿ ಒಕ್ಕೂಟ ವತಿಯಿಂದ ಇಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಮಿನಿ ವಿಧಾನಸೌಧ ಯಲಹಂಕ ತಹಸೀಲ್ದಾರ್ ರವರಿಗೆ ಹೋರಾಟಗಾರರು ಮನವಿ ಪತ್ರ ಸಲ್ಲಿಸಿದರು. ಸುಮಾರು 15 ವರ್ಷಗಳಿಂದ ಬೆಂಗಳೂರು ಯಲಹಂಕ ತಾಲೂಕು ಹೋಬಳಿ ಚಿಕ್ಕಬೆಟ್ಟಹಳ್ಳಿ ಗ್ರಾಮ ಸರ್ವೆ ನಂಬರ್ 49 ರಲ್ಲಿ 4 ಎಕರೆ 29 ಕುಂಟೆ ವಿಸ್ತೀರ್ಣದ ಜಮೀನನ್ನು 2 ಎಕರೆ ಜಮೀನನ್ನು ಕೊಡಗೇರಿ ನಿವಾಸಿಗಳಿಗೆ ಕೋಲೆಬಸವ ಜನಾಂಗದ ಮಾದಿಗ ಸಮುದಾಯಕ್ಕೆ ನೀಡಬೇಕು ಒತ್ತಾಯಿಸಿ 10ಕ್ಕೂ ಹೆಚ್ಚು ರಾಜ್ಯ ಮಟ್ಟದ ದಲಿತ ಪರ ಹೋರಾಟಗಾರರು ಸಂಘಟನೆಗಳ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾವು ಸುಮಾರು 15 ರಿಂದ 20 ವರ್ಷಗಳಿಂದಲೂ ಹೋರಾಟಗಳು ಮಾಡಿಕೊಂಡು ಬರುತ್ತಿದ್ದೇವೆ. ಬಡವರ ಪರವಾಗಿ ಯಾವ ಸರ್ಕಾರವೂ ಹಾಗೂ ಅಧಿಕಾರಿಗಳು ಬಡವರ ಪರವಾಗಿ ಕೆಲಸ ಮಾಡುತ್ತಿಲ್ಲ. ಯಲಹಂಕ ಮತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ನಮಗೆ ಬೇಡ, ಧಿಕ್ಕಾರ ಕೂಗುತ್ತಿದ್ದಾರೆ. ನಾವು ನಿಮಗೆ 10 ದಿನಗಳ ಕಾಲಾವಕಾಶ ನೀಡುತ್ತೇವೆ. ಕೆಲಸ ಮಾಡಿಕೊಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಸತಿಹೀನರ ವಸತಿಪರ ಹೋರಾಟ ಸಮಿತಿಗೆ ವಸತಿಹೀನರ ವಸತಿಪರ ಹೋರಾಟಕ್ಕೆ ತನಕ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅದಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮನವಿ ಕೊಟ್ಟಿದ್ದಾರೆ, ನೀವು ತಗೊಂಡಿದ್ದೀರಾ? ಇವತ್ತು ಏನ್ ಹೇಳ್ತೀರಾ? ತಹಸೀಲ್ದಾರ್ ಗಮನದಲ್ಲಿ ಏನಿದೆ ಜಿಲ್ಲಾಧಿಕಾರಿ ಇದು ಏನಿದೆ ಮನವರಿಕೆ ಆಯ್ತಾ ಸರ್ ನಿಮಗೆ? ಅಲ್ಲ ಗೊತ್ತಿದೆ. ನಾವು ಏನಿದೆ ತಹಸೀಲ್ದಾರ್ ತಹಸೀಲ್ದಾರ್ ಡೈರೆಕ್ಷನ್ ಇವತ್ತು ತಹಸೀಲ್ದಾರ್ ಪರವಾಗಿ ಅಧಿಕಾರಿ ಬಂದು ತಗೊಂಡೋಗಿದ್ದಾರೆ, ಇವತ್ತು ಏನ್ ಹೇಳ್ತೀರಾ ಸರ್? ಸರ್, ನಾನು ಇವತ್ತು ತಿಳಿಪಡಿಸೋದು ಏನಂತಂದ್ರೆ, ನಮ್ಮ ಕೋಳೆ ಬಸವ ಜನಾಂಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ನಮಗೆಲ್ಲ ಇಡೀ ಕರ್ನಾಟಕ ಗೊತ್ತಿರೋ ಪ್ರಕಾರ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಮಾಧ್ಯಮದವರು ನನಗೆ ಸಹಕರಿಸಬೇಕು. ಕೋಳೆ ಬಸವ ಜನಾಂಗ ಅಂದ್ರೆ ಒಬ್ಬ ಭಿಕ್ಷುಕರು ಸರ್. ಭಿಕ್ಷಾ ಬೇಡಿ ಜೀವನ ಮಾಡುವಂತ ಜನ. ಅವ್ರುಗಳು ಎಷ್ಟು ಕೆಟ್ಟದಾಗಿ ಜೀವನ ಮಾಡ್ತಾ ಇದಾರೆ ಅಂದ್ರೆ, ನೀವು ಒಂದ್ಸಾರಿ ಬರ್ಬೋದು, ನಾನು ಬೇಕಾದ್ರೆ ವಿಡಿಯೋ ಕಳಿಸ್ತೀನಿ ನಿಮ್ಗೆ ನೋಡಿ. ಅವ್ರ ಕೆರೆ ಸುಮಾರು ಅದು ಕೆರೆ ಆಗಿದೆ, ಕೆರೆನ ಆಲ್ರೆಡಿ ಒತ್ತುವರಿ ಮಾಡ್ಬಿಟ್ಟಿದ್ರು ಜನ. ಅದನ್ನ ಬಾಡಿಗೆ ಕೊಟ್ಟವ್ರೆ. ನೀರಿಲ್ಲ, ಕರೆಂಟ್ ಇಲ್ಲ, ಶೌಚಾಲಯ ಇಲ್ಲ, ಏನಂದ್ರೆ ಏನು ಇಲ್ಲದೆ ಅವ್ರು ಪರದಾಟ ಅಷ್ಟಿಷ್ಟಲ್ಲ. ನಾನು ಈಗ ಹೊಸದಾಗಿ ಮಾಡ್ತಾರಲ್ಲ 2019 ಇವತ್ತು 7ನೇ ವರ್ಷ ಇದು ಮನವಿ ನಾನು ಮಾಡ್ತಾ ಇರೋದು. ಸುಮಾರು 20 ಬಾರಿ ನಾನು ಮನವಿ ಮಾಡಿದ್ರು, ಇಲ್ಲಿವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ. ತಹಶೀಲ್ದಾರ್ಗಳು 6 ಜನ ಟ್ರಾನ್ಸ್ಫರ್ ಆಗಿದ್ದಾರೆ. ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಿದೆ. 6 ಜನಗಳಿಂದನೂ ಬರೀ ಏನೋ ಕಾಟಾಚಾರಕ್ಕೆ ಒಂದು ಲೆಟರ್ ಬರೀತಾರೆ. ಅಲ್ಲಿಗೆ ಹೋದ್ರೆ ಡಿಸಿ ಅವ್ರು ಕೂತ್ಕೊಂಡು ಅದನ್ನ ಮತ್ತೆ ಇನ್ನೊಂದ್ಸರಿ ಇಲ್ಲಿ ರಿಪ್ಲೈ ಮಾಡ್ತಾ ಇದ್ದಾರೆ. ಯಾವ್ದು ಕೆಲಸ ಆಗ್ತಲ್ಲ. ಈಗ ಮನವಿ ತಗೊಂಡೋಗಿದ್ದಾರೆ, ಶಿರಸ್ದಾರು ಬಂದಿದ್ರು, ಅವರು ಶಿರಸ್ದಾರರು ಮನವಿ ತಗೊಂಡೋಗಿದ್ದಾರೆ. ಬಟ್ ಅವ್ರಿಗೆ ಸ್ಟ್ರಾಂಗ್ ಆಗಿ ಮಾತಾಡೋದಕ್ಕೆ ತಹಶೀಲ್ದಾರ್ ಅವ್ರಿಗೆ ಧೈರ್ಯ ಇಲ್ಲ, ನನಗೆ ಗೊತ್ತಿದೆ. ಸೊ ಮೋಸ್ಟ್ಲಿ ಈಗ ನಮ್ಮ ಕೆಲಸಗಳೇನಿದೆ ಅದು ನಮ್ಗೆ ಖುದ್ದಾಗ ಆಗ್ಬೇಕು. ಒಂದು ವೇಳೆ ಆಗಿಲ್ಲ ಅಂತಂದ್ರೆ, ಈಗೇನ್ ನಾವು 10 ಸಂಘಟನೆಗಳು ಒಕ್ಕೂಟದಿಂದ ಬಂದಿದ್ದೀವಿ. ಮುಂದಿನ ಭಾಗದಲ್ಲಿ ಕೋಗಿಲೆ ಕ್ರಾಸ್ ಇಂದ ತಹಶೀಲ್ದಾರ್ ಆಫೀಸ್ ವರೆಗೂ ಎಲ್ಲ ಜನಸಾಗರ ಒಂದು 10-15 ಸಾವಿರ ಜನಸಂಖ್ಯೆಯಲ್ಲಿ ಮತ್ತೆ ಬಂದು ಇದೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಸರ್, ಈ ತಹಸೀಲ್ದಾರ್ ಯಾಕೆ ಸರ್ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ? ವಿಳಂಬರ ಆದೇಶ ಒಂದ್ ಕಡೆ ಮಾಡ್ತಾರೆ, ಈ ತಹಸೀಲ್ದಾರ್ಗಳು ಇದನ್ನ ಕಡಿತನ ಪರಿಶೀಲಿಸ್ತಾ ಇದೀನಿ ಅಂತ ಹೇಳ್ತಾರೆ. ಪರಿಶೀಲಿಸ್ತಾ ಇದೀನಿ ಅಂತ ಎಲ್ಲೂ ಹೇಳಲೇ ಇಲ್ಲ ಸರ್. ಖುದ್ದಾಗ ಅವ್ರು ಹೇಳಿದ್ರು ಒಂದೇ ಒಂದು ಮಾತು ಅಂದ್ರೆ, ನಾನು ಜಮೀನಿಲ್ಲ ಅಂತಲೇ ಬರೀತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನನಗೆ ನಮ್ಮ ಅಪ್ಪನ ಮನೆಗೇನು ನನಗ್ ಕೊಡಿ, ನಮ್ಮ ಅಪ್ಪನ ಮನೆಗೆ ಕೊಡಿ ಅಂತ ನಾನು ಎಲ್ಲೂ ಕೇಳಲಿಲ್ಲ. ನಾನು ಜನಸಾಮಾನ್ಯರ ಪರವಾಗಿ ಸುಮಾರು 15 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಎಲ್ಲರ ಬಗ್ಗೆ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಜನಗಳ ಕೆಲಸ ಆಗಿದೆ. ಈ ಯಲಹಂಕ ವಿಭಾಗದಲ್ಲಿ ಮಾತ್ರನೇ ಇಲ್ಲಿ ಬರೋ ತಹಶೀಲ್ದಾರ್ ಬರೋ ದಿನ ಮಾತ್ರ ಒಳ್ಳೆಯವನು. ಮಾನ್ಯ ದಿನ ಆ ತಹಶೀಲ್ದಾರ್ ಏನಾಗಿತ್ತೋ ನಮಗೂ ಗೊತ್ತಿಲ್ಲ. ಆ ಮನುಷ್ಯ ಭಾರಿ ವಿಳಂಬಕ್ಕೆ ಬಂದ್ಬಿಡ್ತಾರೆ, ಮತ್ತೆ ನೆಗ್ಲೆಕ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ತಹಶೀಲ್ದಾರ್ಗಳಿಂದ ಡೆಪ್ಟಿ ತಹಶೀಲ್ದಾರ್ RIVAಗಳಿಂದ ಹಿಡಿದು ಭಾರಿ ವಿಳಂಬ, ಮತ್ತೆ ಸಮಯಕ್ಕೆ ಸರಿಯಾಗಿ ಎಲ್ಲೂ ಸಿಕ್ಕಲ್ಲ. ಫೋನ್ಗಳಿಗೆ ರೆಸ್ಪಾನ್ಸ್ ಮಾಡಲ್ಲ. ಸರಿ ತಹಶೀಲ್ದಾರ್ ಮೀಟ್ ಮಾಡೋಣ ಅಂತಂದ್ರೆ ತಹಶೀಲ್ದಾರ್ ಅವರು ಬಂದೆ ಅಂತಾರೆ. ಬೆಳಗ್ಗೆ ಫೋನ್ ಮಾಡಿದ್ರು, ಬರ್ತಾ ಇದೀನಪ್ಪ ಅಂತಂದ್ರು. ನೋಡಿ ಈಗ ಕಂಟೆಂಪ್ಟ್ ಅಂತ ಹೇಳಿ ಹೊರಟೋಗಿದ್ದಾರೆ. ಸೊ ಈಗೇನು ಹೇಳೋಣ ನಾವು? ಸೊ ಈಗ ಜನಗಳ ಪರವಾಗಿ ನಾವು ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೆಲಸ. ಇವಾಗ ನೀವು ತಹಸೀಲ್ದಾರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ, ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ? ನಾನು ಸರ್ಕಾರನು ಮತ್ತು ತಹಸೀಲ್ದಾರ್ 2 ಬಗ್ಗೆನೂ ಮಾಡ್ತಾ ಇದ್ದೀನಿ. ಸರ್ಕಾರ ಇನ್ನೂ ಸ್ಲಮ್ ಬೋರ್ಡ್ಗಾಗ್ಲಿ ವಿಶೇಷ ಆಶ್ರಯಕ್ಕಾಗ್ಲಿ ಕೊಡಬೇಡ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಈ ತಹಶೀಲ್ದಾರ್ ಮಾತ್ರ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸ್ಲಮ್ ಬೋರ್ಡ್ಗೆ ಕೊಡಕ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಕೊಡಕ್ ಬರೋದಿಲ್ಲ? ಸ್ಲಮ್ ಬೋರ್ಡ್ ಹೊಡೆದಾಕಿ, ಸ್ಲಮ್ ಬೋರ್ಡ್ ನ ಅಮಾನತ್ ಮಾಡಿ ಆಮೇಲೆ ಈ ಮಾತು ನನ್ಗೆ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಸ್ಲಮ್ ಬೋರ್ಡ್ ಒಂದು ಸರ್ಕಾರ ತಾನೆ,
ಆ ಸರ್ಕಾರಕ್ಕೆ ಜಮೀನು ಕೊಟ್ಟರೆ ಬಡವ್ರಿಗೆ ತಾನೇ ಆಗುತ್ತೆ ಅದು. ಅದ್ರ ಬಗ್ಗೆ ಇವ್ರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಮತ್ತೆ ಸ್ಲಮ್ ಬೋರ್ಡ್ ಇದ್ದಾಗ ಜಮೀನು ಕೊಡ್ಬೇಕಂತ ಸರ್ಕಾರದ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಮತ್ತೆ ಇಲ್ಲಿ ಇವರು ಬರೀ ನನ್ಗನಿಸ್ತಾ ಇರೋ ಪ್ರಕಾರ ದುಡ್ಡಿನ ದುನಿಯಾ ಆಗಿದೆ. ಇಲ್ಲಿ ದುಡ್ಡಿನ ವಿಚಾರದಲ್ಲಿ ಇವರು ನಮ್ಗೆ ವಿಳಂಬ ಮಾಡ್ತಾ ಇದ್ರಂತ ನಮಗೆ ನಮ್ಮೆಲ್ಲರಿಗೂ, ನಮಗಲ್ಲ ಏನಪ್ಪಾ, ಎಲ್ಲರಿಗೂ ಇದೇ ಚಿಂತೆ ಆಗಿದೆ. ದುಡ್ಡಿದ್ರೆ ಇಷ್ಟೊತ್ತಿಗೆ ನಮ್ ಕೆಲಸ ಆಗ್ತಿತ್ತು. ಇನ್ನು ಕೆಲವು ಖಾಸಗಿ ಸಂಘಟನೆಗಳು ಇದಾವೆ, ಬಡ ಆಗ್ತಾ ಇದೆ ಅವ್ರಿಗೇನು. ಇವತ್ತು ಅರ್ಜಿ ನಾಡ್ದು ಆರ್ಡ್ರು, ಮತ್ತೆ ಆ ಜನಗಳನ್ನ ಸ್ಥಳಾಂತರ ಪಟ್ಟ ನಡೆದು ಹೋಗ್ತಾ ಇದೆ. ಬಟ್ ನಮ್ಗಳು ಮಾತ್ರ ವಿಳಂಬ ಅಂದ್ರೆ ವಿಳಂಬ. ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ಇವಾಗ ಗಡುವು ಎಷ್ಟು ದಿವಸ ನೀಡ್ತೀರಾ ಸರ್ ತಹಸೀಲ್ದಾರ್ಗೆ? ಈಗ ನೇರವಾಗಿ 1 ವಾರದ ಅವಧಿಯಲ್ಲಿ ನಾನು ಇವ್ರನ್ನ ನೋಡ್ತೀನಿ. 1 ವಾರದಲ್ಲಿ ಇವ್ರೇನಾದ್ರು ಮಾಡಿಲ್ಲ ಅಂತಂದ್ರೆ ಬಹುಮಟ್ಟಕ್ಕೆ ಇಡೀ ಕರ್ನಾಟಕದ ಎಲ್ಲೆಲ್ಲಿ ನನ್ನ ಶಾಖೆಗಳಿದೆಯೋ ಎಲ್ಲಾ ಶಾಖೆಗಳ ಮುಖಾಂತರ, ಎಲ್ಲ ಲೀಡರ್ಗಳ ಮುಖಾಂತರ ನಾವಿಲ್ಲಿಗೆ ಬರ್ತೀವಿ. ಬಂದೇ ಬರ್ತೀವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಪರ್ಮಿಷನ್ ಇಲ್ಲ, ಪೊಲೀಸ್ನವ್ನು ಬಂದು ನಮ್ಗೆ ಆರ್ಡರ್ ಕೊಡ್ಬೇಕು, ಅವೆಲ್ಲ ಎಂತೋದೇ ಇಲ್ಲ. ನಾವ್ ಯಾರನ್ನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅರೆಸ್ಟ್ ಆಗಕ್ಕೂ ನಾವು ರೆಡಿ ಇದೀವಿ. ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಆದ್ರೆ ತಹಸೀಲ್ದಾರ್ ಬಂದಿಲ್ಲ. ಇವತ್ತು ಏನ್ ಹೇಳ್ತೀರಾ ಸರ್? ತಹಸೀಲ್ದಾರ್ ಬಂದಿಲ್ಲ ಅಂದ್ರೆ ಬೇಕಾಗಿ ಬಂದಿಲ್ಲ ಅಂತ ಅರ್ಥನೇ. ಯಾಕಂದ್ರೆ ಎಲ್ಲಾ ತಹಸೀಲ್ದಾರ್ ಹಂಗೆ ಮಾಡಿರಲಿಲ್ಲ. ಈ ಶ್ರೇಯಸ್ ಅವರು ಬಂದ್ಮೇಲೆ ದಲಿತರ ಕಂಡ್ರಾಗಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅವರು ತಹಸೀಲ್ದಾರ್ ದಲಿತ ವಿರೋಧಿಗಳು. ಏನಂದ್ರೆ ಒಂದು ದಲಿತ ಸಂಘಟನೆಗಳು ಏನಾದ್ರು ಒಂದು ಲೆಟರ್ ತಗೊಂಡು ಕೊಟ್ರೆ ಕೆಲಸ ಮಾಡಕ್ಕೇನೆ ಹಿಂದೇರಿದ್ದಾರೆ. ಆಮೇಲೆ ಬೇಜಾರು ಮಾಡ್ಕೊಂತಾರೆ. ಆ ಆಫೀಸ್ ಹೋಗಿ ಸರ್ವಜನ ನಾವಂತಲ್ಲ, ಕೆಲ ಸಾರ್ವಜನಿಕರು ತಹಸೀಲ್ದಾರ್ ಇದ್ರೆ ಯಾಕಪ್ಪ ಹೋಗ್ಬೇಕು ತಹಸೀಲ್ದಾರ್ ಬೇಜಾರು ಮಾಡ್ಕೊಂಡು. ಇವಾಗ ಬಹಳ ಹದಗೆಟ್ಟೋಗಿದೆ ನಮ್ಮ ಯಲಹಂಕ ತಾಲೂಕು ಆಫೀಸಲ್ಲಿ. ಯಾವ ತಾಲೂಕು ಆಫೀಸಲ್ಲಿಲ್ಲ, ಈ ತಾಲೂಕು ಆಫೀಸ್ ಅಂತೂ ಬಹಳ ಹದಗೆಟ್ಟೋಗಿದೆ. ಒಂದು ಕೆಲಸನೂ ಆಗ್ತಾ ಇಲ್ಲ. ಮತ್ತೆ ಯಾರನ್ನ ಫೋನ್ಗಳು ಮಾಡಿದ್ರೆ ಮಾತ್ರ ಕೆಲಸಗಳು ಮುಂದುವರೆದಿದೆ. ನಮ್ಮ ದಲಿತರದ್ದು ಇದುವರೆಗೆ ಯಾವ್ದು ಕೆಲಸ ನಡೀತಲ್ಲ, ಯಾವ್ದು ಮಾಡೇ ಇಲ್ಲ. ಯಾವಾಗಪ್ಪ ಈ ತಹಸೀಲ್ದಾರ್ ಬೇರೆ ಕಡೆ ತೊಲಗ್ಬಿಡ್ತಾರೋ? ತಹಸೀಲ್ದಾರ್ ನಮಗೆ ಬೇಕಿಲ್ಲ, ಇಂಥ ಅಧಿಕಾರಿ ಬೇಕಿಲ್ಲ. ನಮಗೆ ಕೆಲಸ ಮಾಡೋದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ ತಹಸೀಲ್ದಾರ್ ಬೇಕು. ಇಂಥ ತಹಸೀಲ್ದಾರ್ ಯಾವ್ದಕ್ಕೆ ಬೇಕು? ದೊಡ್ಡ ಮಟ್ಟದ ಹೋರಾಟ ಮಾಡಿ ತಹಸೀಲ್ದಾರ್ ತಿರುಗಿಸಲ್ಲ, ಅವಶ್ಯಕತೆ ಇಲ್ಲ. ಈಗ ಹೇಳದಂಗೆ ನಮ್ಮ ಸೋಮೇಶ್ವರ ಹೇಳದಂಗೆ, ಮಂಜುನಾಥ್ ಅವರಿಗೆ ಹಿರಿಯ ಹೋರಾಟಗಾರರು ಇವರು ಬಹಳ ಹೋರಾಟಗಳು ನೋಡ್ಕೊಂಡು ಬಂದಿದ್ದಾರೆ. ಇದೇ ತಾಲೂಕು ಆಫೀಸಲ್ಲಿ ಎಷ್ಟೋ ತಹಸೀಲ್ದಾರ್ಗಳನ್ನ ನೋಡಿದ್ದಾರೆ, ವರ್ಗಾವಣೆ ಕೂಡ ಮಾಡಿದ್ದಾರೆ. ಈ ತಹಸೀಲ್ದಾರ್ ವರ್ಗಾವಣೆ ಮಾಡಿ ಸ್ವಲ್ಪ ಹೊತ್ತಾಗಲ್ಲ, ಮಾಡಬಹುದು, ಅದು ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ದೀನ ದಲಿತರು, ಬಡವರು, ದಲಿತರಂದಾಗ ಬರೀ ಎಷ್ಟು ಬಂದ್ರೆ ಬರಲ್ಲ. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಜನಾಂಗದವರು ದಲಿತರೆ. ಬೆಟ್ಟಳ್ಳಿ ಮತ್ತು 49 ಸಂಬಂಧಪಟ್ಟಂಗೆ ಕೋಲೆ ಬಸ್ ಜನಾಂಗದವರಿಗೆ ಜಮೀನ ಕೊಡಿ ಅಂತ ಈ ಹಿಂದೆ ಇದ್ದಂತ ಜಿಲ್ಲಾಧಿಕಾರಿಗಳು ದಯಾನಂದ್ ಸರ್ ಅವರು ಅವರೇ ಬಂದು ಕೊಡಿ, ಕೊಡಿ ಅಂತ ಆದೇಶಕ್ಕೆ ಕೊಟ್ಟಿದ್ದಾರೆ. ಫೈಲ್ ಎಲ್ಲ ರೆಡಿ ಆಗಿದೆ. ನಮ್ದೇ ಫಸ್ಟ್ ಫೈಲ್ ರೆಡಿ ಆಗಿದ್ದು. ಮತ್ತೆ ಕೆಂಪು ಸೇನೆಯನ್ನು ಅವರು ಕೇಳಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕರು ಕೂಡ ಪತ್ರ ಕೊಟ್ಟು ಮಾಡಿ ಅಂತಾನು ಹೇಳಿದ್ದಾರೆ. ಆದ್ರೆ ಇವರು ಮಾಡ್ತಾ ಇಲ್ಲ, ತಹಸೀಲ್ದಾರ್ ಅವರು ಮಾಡ್ತಾ ಇಲ್ಲ. ಸುಮಾರು ಈ ವಿಷಯ ಸಂಬಂಧಪಟ್ಟ ನಾವು ಬಂದು ಕೇಳಿದೀವಿ. ಮತ್ತೆ ನಾನು ಸರ್ಕಾರದಲ್ಲಿ ಒಂದು ಪ್ರತಿನಿಧಿಯಾಗಿದ್ದೀನಿ ಅಂತ ಕೂಡ ಬಂದು ನಾನು ಮಾತಾಡಿದ್ದೀನಿ. ಆದ್ರೆ ಕೈಗೆ ಸಿಕ್ಕಲ್ಲ ಸರ್. ದಯವಿಟ್ಟು ಆದ್ರಿಂದ ಮಾನ್ಯ ಕಂದಾಯ ಸಚಿವರು ಇದನ್ನ ತಮ್ಮ ಯಲಹಂಕ ತಾಲೂಕು ಆಗಿರೋದ್ರಿಂದ ಇವರ ಮೇಲೆ ಒಂದು ಆಕ್ಷನ್ ತಗೊಂಡು ಬಡವರ ಕೆಲಸ ಆಗಬೇಕು ಸರ್.